ಆತ್ಮೀಯ H16 ನ್ಯೂಸ್ ಅರ್ಥಾತ್ ತೇಜಿತರಾಂ ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. नमस्कार. बेळगावात सर्वत्रच पाणी टंचाई या ठिकाणी चालू झाली असताना वेगवेगळ्या माध्यमातून लोकांना पाणी पुरवठा करण्यासाठी संघटना पुढे येतात. त्यासाठी काळाची गरज ओळखून आमच्या महाराष्ट्र एकीकरण युवा समिती सीमापक्षी उपाध्यक्ष नारायण मुचंडीकर यांनी किरणवाडी गावामध्ये पसरत असलेल्या पाण्याच्या टंचाईवर मात करण्यासाठी तिथं पाण्याचे टँकर बंद करण्याचा एक निर्णय घेतलेला आहे. त्या पाण्याच्या टँकर आजपासून गावात लोकांना पाणी पुरवठा करण्यासाठी त्या ठिकाणी आपलं काम सुरू करतील. त्याचं उद्घाटन आज नारायण मुचंडीकर यांच्या नेतृत्वाखाली या किरणवाडी नाक्यावर छत्रपती शिवाजी महाराज चौकात झालेला आहे. गावामध्ये प्रत्येक गावामध्ये त्या ठिकाणी आपल्या सामाजिक कार्यकर्त्यांनी पुढे येऊन आपल्या आजूबाजूच्या भागात पाणी टंचाई असेल तर अशाच पद्धतीनं त्या ठिकाणी पाणी पुरवठा करण्यासाठी पुढे यावं अशी मी विनंती आणि आवाहन करतोय. नारायण मुचंडीकर यांच्या या प्रयत्नाला त्या ठिकाणी त्या प्रयत्नाचं कौतुक करतोय आणि सगळ्यांनी ह्या पाणी टंचाई ज्यांना कुणाला पाण्याची गरज असेल त्यांनी नारायण मुचंडीकरांना संपर्क करावा. आणि ಶಾಂತಿಪ್ರಿಯರು ಭಾರತೀಯರು ಅನ್ನೋದು ಅವರ ಮಾತಿನ ಉದ್ದೇಶ. ನಮ್ಮ ದೇಶದ ಮೇಲೆ ಯಾರಾದರೂ ದುರ್ವರ್ತನೆ ಮಾಡಿದರೆ ಯುದ್ಧ ಅನಿವಾರ್ಯವಾದಾಗ ನಮ್ಮ ರಕ್ಷಣೆಯ ಜೊತೆಗೆ ವೈರಿಗಳಿಗೆ ಪಾಠ ಕಲಿಸಬೇಕು. ಆದರೆ ನಾವು ನಮ್ಮ ಇತಿಹಾಸ ಕಾಲದಿಂದಲೂ ಶಾಂತಿ ಪ್ರಿಯರು, ನಾವಾಗಿ ಯಾರಿಗೂ ಏನೂ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ನಮ್ಮನ್ನು ಕೆಣಕಿದರೆ ನಾವು ಬಿಡೋದಿಲ್ಲ ಅನ್ನೋ ನಮ್ಮ ದೇಶದ ನಿಲುವೇನಿದೆ, ಆ ದೇಶದ ನಿಲುವೇ ಎಲ್ಲರೂ ಹೇಳಿದ್ದಾರೆ. ಇವತ್ತು ನಾವು ಇಲ್ಲಿ ಬೆಳಗಾವಿ ಬಂದಂತಹ ಉದ್ದೇಶ ಏನು ಹೇಳಿದ್ರೆ, ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ದೊಡ್ಡ ಒಂದು ಪ್ರತಿಭಟನೆ ಇಟ್ಕೊಂಡಿದ್ವಿ. ಈಗಾಗಲೇ ಬೆಂಗಳೂರಿನಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ. ಇವತ್ತು ನಾವು ಏನು BJPಯವರು ರಾಜ್ಯಾದ್ಯಂತ ಒಂದು ರ್ಯಾಲಿ ಮಾಡಿ ಪ್ರೊಟೆಸ್ಟ್ಗಳು ಮಾಡ್ತಾರೆ ಎಲ್ಲ ಜಿಲ್ಲೆಗಳಲ್ಲಿ. ಏನಕ್ಕೆ ಹೇಳ್ತಾ ಇರೋದು, ಏನು ಪ್ರೊಟೆಸ್ಟ್ ಅದು, ಜನ ಆಕ್ರೋಶ ಅಂತ. ನಾನು ಹೇಳಬೇಕಂದ್ರೆ ಜನ ಆಕ್ರೋಶ ಅಲ್ಲ, ಅವರು
ಅವರ ಕೇಂದ್ರ ಸರ್ಕಾರದ ವಿರುದ್ಧ ಪಶ್ಚಾತ್ತಾಪ ಮಾಡಬೇಕು. ಪಶ್ಚಾತ್ತಾಪ, ಯಾಕಂದರೆ ಅಷ್ಟು ತಪ್ಪುಗಳನ್ನು ಮಾಡಿದ್ದಾರೆ. ಕಳೆದ 12 ವರ್ಷ ಬೆಲೆ ಏರಿಕೆ ಮಾಡಿ ಜನರಿಗೆ ತಪ್ಪಿಸಿದ್ದಾರೆ. ನಾನು ಕೇಳ್ತೀನಿ, ನಮ್ಮ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ 50-55 ಇತ್ತು, ಈಗ 100ಕ್ಕೆ ದಾಟಿದೆ. ಅದು ಕಾಂಗ್ರೆಸ್ನವ್ರು ಮಾಡಿದ್ದ. ಗ್ಯಾಸ್ ಬೆಲೆ 400 ಇತ್ತು, 1000ಕ್ಕೆ ಹೋಗಿದೆ. ಅದಕ್ಕೆ ನಾವು ಕಾರಣನ? ಇವತ್ತೆಲ್ಲ ಕೇಂದ್ರ ಸರ್ಕಾರ, ಇವತ್ತು 5 ಮಂತ್ರಿಗಳಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ, 19-20 MP ಗಳಿದ್ದಾರೆ. ನಾಚಿಕೆ ಆಗಬೇಕು ಅವ್ರಿಗೆ. ಅವ್ರು ನಮ್ಮ ವಿರುದ್ಧ ಅಲ್ಲ, ಕೇಂದ್ರ ಸರ್ಕಾರ ವಿರುದ್ಧ ಅವರು ಹೋರಾಟ ಮಾಡಬೇಕು, ಪಶ್ಚಾತ್ತಾಪ ಮಾಡಬೇಕು. ಆ ಹಿನ್ನೆಲೆ ಇವತ್ತು ನಾವು ಬೃಹತ್ ಪಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರನ್ನ ಬೆತ್ತಲೆ ಮಾಡೋಂತಹ ಕೆಲಸ BJPಯವ್ರಿಗೆ ನಾವು ಮಾಡ್ತೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮ್ಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಚಕಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.